5 ಫ್ಯಾಕ್ಟ್ಸ್ ಅಬೌಟ್ ಕ್ರಿಸ್ಟೋಫರ್ ನೋಲನ್. ಕ್ರಿಸ್ಟೋಫರ್ ನೋಲನ್ ಅವರು ಅವ್ರ ಕಥೆನ ಬರಬೇಕಾದ್ರೆ ಒಂದು ರೆಡ್ ಬುಕ್, ಅದು ರೆಡ್ ಪೇಜ್ ಇರುತ್ತೆ ಫುಲ್ಲು, ಅದರಲ್ಲೇ ಪ್ರಿಂಟ್ ಮಾಡ್ತಾರೆ. ಯಾಕೆ ಅಂದರೆ ಅದನ್ನ ಈಸಿಯಾಗಿ ಯಾರು ಕಾಪಿ ಮಾಡೋಕ್ಕಾಗಲ್ಲ, ಮತ್ತು ಲೈಕ್ ಮೈಕ್ರೋಜೆರಾಕ್ಸ್ ಆ ಥರ ಎಲ್ಲ ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅವರು ಸೇಫ್ಟಿ ಪರ್ಪಸ್ ಆಗಿ ಅವ್ರು ಬರಿಬೇಕಾದ್ರೆ ಕಥೆನೆಲ್ಲ ಒಂದು ರೆಡ್ ಬುಕ್ಕಲ್ಲಿ ಬರೀತಾರೆ. ಅವರು ರೀಸೆಂಟಾಗಿ ರಿಲೀಸ್ ಮಾಡಿದ ಒಪೆನ್ಹೈಮರ್ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಅದನ್ನ ಫುಲ್ ಐಮ್ಯಾಕ್ಸ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾರೆ. ಐಮ್ಯಾಕ್ಸ್ ಕ್ಯಾಮ್ರಾದಲ್ಲಿ ಹೇಗೆ ಅಂದರೆ ಫುಲ್ ರಿಲ್ ಟೈಪ್ ಇರುತ್ತೆ, ಅದು ಯಾವುದು ಆ ಡಿ ಸ್ಕ್ರೀನ್ ಇರಲ್ಲ. ಸೊ ಬಂದು ನಾರ್ಮಲ್ ಸ್ಕ್ರೀನಿಂಗ್ 35mm 70mm ಅಂದರೆ ಅದು ಫುಲ್ ರೆಕ್ಟಾಂಗಲ್ ಥರ ಇದ್ರೆ ಸ್ಕ್ರೀನಿಂಗು, ಆದರೆ ಐಮ್ಯಾಕ್ಸ್ ಶೂಟ್ ಮಾಡಿರೋದಲ್ಲ, ಮತ್ತು ಆಲ್ಮೋಸ್ಟ್ ಸ್ಕ್ವೇರ್ ರೀತಿಲಿ ಇರುತ್ತೆ. ಫುಲ್ಲು ಒಪೆನ್ಹೈಮರ್ ರೀಲ್ನ ನೋಡಿದ್ರೆ ನೀವು 17.703 ಕಿಲೋಮೀಟರ್, ನೀವು ಇದನ್ನ ಆಸ್ತಾ ಹೋದ್ರೆ 17 ಕಿಲೋಮೀಟರ್ 700 ಅಷ್ಟು ರೋಡ್ ಅಷ್ಟೇ ಮುಚ್ಚಿಬಿಡ್ಬೋದು, ಅಷ್ಟು ದೊಡ್ಡ ಐಮ್ಯಾಕ್ಸ್ ರೀಲ್ ಅದು. ಮತ್ತೆ ಅದು 272 kg ಇದೆ, ಅಷ್ಟು ಭಾರ ಇರೋ ರೀಲ್ ಅದು. ಕ್ರಿಸ್ಟೋಫರ್ ನೋಲನ್ ಅವರು ಯಾವ ಸ್ಮಾರ್ಟ್ ಫೋನ್ ಯೂಸ್ ಮಾಡಲ್ಲ, ರಿಯಲಿ ಅವ್ರು ಯಾವ ಸ್ಮಾರ್ಟ್ ಫೋನ್ ಯೂಸ್ ಮಾಡಲ್ಲ. ಈಗಲೂ ಅವ್ರು ಬರ್ನರ್ ಫೋನ್ ಯೂಸ್ ಮಾಡ್ತಾರೆ. ಅವ್ರು ನಂಬಿದ್ದಾರೆ ಈಗೆಲ್ಲ ಫೋನ್ ಯೂಸ್ ಮಾಡೋದಲ್ಲ, ಬರೀ ಟೈಮ್ ಪಾಸು, ಅದೆಲ್ಲ ಒಂದು ಡಿಸ್ಟ್ರಾಕ್ಷನು, ನಮ್ಮ ಕ್ರಿಯೇಟಿವ್ ಪರ್ಸನ್ಸ್ಗೆ ಅದೇನು ಹೆಲ್ಪ್ ಕೊಡಲ್ಲ, ಇನ್ನೂ ಹಾಳು ಮಾಡೋದು ಅಷ್ಟೇ ಅಂತ ಅಂದ್ಕೊಂಡಿದ್ದಾರೆ ಅವರು. ಸೊ ಈಗ ನೀವು ನೋಡಿರ್ಬೋದು ಕ್ರಿಸ್ಟೋಫರ್ ನೋಲನ್ ಅವರು ಶೂಟಿಂಗ್ ಮಾಡಬೇಕಾದ್ರೆ ಒಂದು ಡಿವೈಸ್ ಹಾಕಿರ್ತಾರೆ ಅವ್ರ ನೆಕ್ಗೆ, ಅದು ಬಂದು ಕೆಸಿಯೋ ಪೋರ್ಟೇಬಲ್ ಟಿವಿ EV4500 ಅಂತ. ಅದು ಒಂದು ಮಾನಿಟರ್ ಆಗಿರುತ್ತೆ. ಶೂಟಿಂಗ್ ಮಾಡಬೇಕಾದ್ರೆ ಇದನ್ನ ಅವ್ರು ಯೂಸ್ ಮಾಡ್ತಾರೆ. ಅವರು ಕ್ವಾಂಟಿಟಿಗಿಂತ ಕ್ವಾಲಿಟಿನ ನಂಬ್ತಾರೆ. ಈಸಿಯಾಗಿ ಪೋರ್ಟೇಬಲ್ ಆಗಿದೆ ಅಂತ ಅವರು ಆರಾಮಾಗಿ ಯೂಸ್ ಮಾಡ್ತಾರೆ ಅದನ್ನ. ಕ್ರಿಸ್ಟೋಫರ್ ನೋಲನ್ ಅವರು ಅವ್ರ ಮೂವಿ ಯಾವ ಥರ CGI ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಅದು ಹೀಗೆ ಅವರು ಒಪೆನ್ಹೈಮರ್ ಮೂವಿ ನೋಡಬೇಕಾದ್ರೆ ನ್ಯೂಕ್ಲಿಯರ್ ಬಾಂಬ್ನ ಮಾಡಬೇಕಿರುತ್ತೆ. ಜನ ಫುಲ್ ಗಾಬರಿ ಆಗ್ಬಿಡ್ತಾರೆ, ಇಲ್ಲಿ ಅವರು ರಿಯಲ್ ನ್ಯೂಕ್ಲಿಯರ್ ಬಾಂಬ್ನ ಯೂಸ್ ಮಾಡ್ಬಿಡ್ತಾರೆ ಅಂತ. ಆದರೂ ಅವರು ಆ ಬ್ಲಾಸ್ಟ್ ಮಾಡ್ತಾರೆ. ಹೇಗೆ ಅಂದರೆ ಒಂದೊಂದು ಎಲಿಮೆಂಟು, ಬ್ಲ್ಯಾಕ್ ಪೌಡರ್, ಅಲ್ಯೂಮಿನಿಯಂ ಪೌಡರ್, ಡೀಸೆಲ್ ಮತ್ತು ಗ್ಯಾಸೋಲಿನ್ ಎಲಿಮೆಂಟ್ ಎಲ್ಲ ಯೂಸ್ ಮಾಡಿ ಒಂದು ಬ್ಲಾಸ್ಟ್ ಮಾಡ್ತಾರೆ. ಅದನ್ನ ಐಮ್ಯಾಕ್ಸ್ ಮೈಕ್ರೋಸ್ಕೋಪಿಕ್ ಕ್ಯಾಮ್ರಾದಲ್ಲಿ ಕ್ಲೋಸ್ಅಪ್ ಶಾಟ್ಗಳು ತಗೊಂತಾರೆ. ಕ್ಲೋಸ್ಅಪ್ ಶಾಟ್ಗಳು ತಗೊಂಡು ಅದನ್ನ ಇಲ್ಯೂಷನ್ ಥರ ಕ್ರಿಯೇಟ್ ಮಾಡಿ ವೈಡರ್ ಮಾಡ್ತಾರೆ ಎಡಿಟಿಂಗಲ್ಲಿ.